ತಾಯಿ ಬನಶಂಕರಿ, ಗಂಡನನ್ನು ಕಳೆದುಕೊಂಡ ನನಗೆ ನನ್ನ ಮಕ್ಕಳದೇ ಚಿಂತೆಯಾಗಿ ಬಿಟ್ಟಿದೆಯಮ್ಮ. ನನ್ನ ಮಕ್ಕಳದೇ ಚಿಂತೆಯಾಗಿ ಬಿಟ್ಟಿದೆ. ಮುಂದೆ ನನಗಾವ ತಂದೆಯೂ ಬರದಂತೆ ಕಾಪಾಡುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ. ನಮ್ಮನ್ನು ಕಾಪಾಡಮ್ಮ, ನಮ್ಮನ್ನು ಕಾಪಾಡು. ಅಕ್ಕ, ಯಾಕ್ರಮಣ್ಣ, ಯಾಕಪ್ಪ ಈ ರೀತಿ ಕೂಗ್ತಾ ಬಂದೆ? ಏನಾಯ್ತು? ನಡೆದ ವಿಷಯವನ್ನು ಹೇಳಬೇಕಾದ ನೀನು ನನ್ನನ್ನು ಕೇಳಿದರೆ ನಾನೇನೊಂದು ಹೇಳಲಕ್ಕ, ಏನೊಂದು ಹೇಳಲಿ. ಮಾವ ಸತ್ತ ವಿಷಯವು ನನಗೆ ತಿಳಿಸದೆ ಅಂತ ಸಂಸ್ಕಾರಗಳನ್ನು ಒಬ್ಬನೇ ಮಾಡಿ ಮುಗಿಸಿಬಿಟ್ಟಿಯಲ್ಲಕ್ಕ. ನಿನ್ನ ಪಾಲಿಗೆ ಒಬ್ಬ ತಮ್ಮಿದ್ದನನ್ನು ನೆನಪೇ ಬರಲಿಲ್ಲವೇ ಅಕ್ಕ, ಹೇಳಕ್ಕ. ಇಲ್ಲ ರಮಣ್ಣ, ಇಲ್ಲ ರಮಣ್ಣ, ನಿನಗೆ ಹೇಳಬಾರದು, ನಿನಗೆ ನೋವು ಕೊಡಬೇಕು ಅಂತ ಖಂಡಿತವಾಗಿಯೂ ನನ್ನ ಮನಸ್ಸಿನಲ್ಲಿ ಇಲ್ಲಪ್ಪ. ನನ್ನ ಗಂಡನ ಸಾವು ನನಗೆ ನುಂಗಲಾರದ ತುತ್ತಾಗಿ ಹೋಯಿತು. ಅದಕ್ಕೆ ಅನಾಥಳಾಗಿ ಶವ ಸಂಸ್ಕಾರ ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ರಾಮಣ್ಣ, ನನ್ನನ್ನು ಕ್ಷಮಿಸಿಬಿಡು. ಅಕ್ಕ, ಮಾವನಿಗೆ ಸಾಯಿ ವಯಸ್ಸಿಗೆ ಅಂತದ್ದೇನು ಬಂದಿದ್ದಕ್ಕ, ಏನು ಬಂದಿದೆ? ಇದೆಲ್ಲ ವಿಧಿ ಬರಹವಪ್ಪ. ವಿಧಿ ಬರಹವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅವನ ತಾಳಕ್ಕೆ ತಕ್ಕಂತೆ ನಾವು ಕುಣಿಯಲೇಬೇಕಲ್ಲ ರಾಮಣ್ಣ. ಎಲ್ಲಿ ಹುಟ್ಟಿರುತ್ತದೆಯೋ ಅಲ್ಲಿ ಸಾವು, ಎಲ್ಲಿ ನ್ಯಾಯವಿರುತ್ತದೆಯೋ ಅಲ್ಲಿ ಅನ್ಯಾಯ ಇದ್ದೇ ಇರುತ್ತದೆ. ಅದನ್ನೆಲ್ಲ ನಿಭಾಯಿಸಿಕೊಂಡು ಹೋಗುವುದು ನಮ್ಮ ಕರ್ತವ್ಯವಲ್ಲವೇನಪ್ಪ? ಅಕ್ಕ, ಬರ ಮನಸ್ಸಿನಲ್ಲಿ ದುಃಖವನ್ನು ತುಂಬಿಕೊಂಡು ಮೇಲ್ನೋಟಕ್ಕೆ ಏನೇನು ಮಾತನಾಡಿದರೆ ಅರ್ಥವಾಗುದಿಲ್ಲ ನನಕ್ಕ. ಈ ನಿನ್ನ ತಮ್ಮನಿಗೆ ಅರ್ಥವಾಗುದಿಲ್ಲ ನನಕ್ಕ. ಹೇಳಕ್ಕ, ಯಾಕೆ ಈ ರೀತಿ ಮಾಡಿದಿ ಹೇಳಕ್ಕ, ಹೇಳು. ಇಲ್ಲಕ್ಕ, ಇಲ್ಲ, ಇನ್ನು ಮುಂದೆ ನಿನ್ನನ್ನು ಹಿಂಗೆ ನೋಡುವುದು ನನಗೆ ಸಾಧ್ಯವಿಲ್ಲಕ್ಕ, ಸಾಧ್ಯವಿಲ್ಲ. ಹೋಗಿ ಬಿಡು ರಾಮಣ್ಣ. ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ. ಇದೆಲ್ಲ ವಿಧಿಯಾಟ. ವಿಧಿಯ ಕಾಲಕ್ಕೆ ತಕ್ಕಂತೆ ನಾವು ಕುಣಿಯಲೇಬೇಕಲ್ಲ. ಆತ ಹೇಳಿದಂತೆ ನಾವು ನಡೆಯಲೇಬೇಕು. ಇಲ್ಲ ಅಂದ್ರೆ ಆ ವಿಧಿ ಕೇಳುತ್ತಾನೇನೋ ರಾಮಣ್ಣ. ಆದರೂ ಇಂಥ ಸಮಯದಲ್ಲಿ ನಾನು ಗಂಡು ಮಗುವಿಗೆ ಜನ್ಮ ಕೊಟ್ಟೆನಲ್ಲ, ಅದೇಯಪ್ಪ ಸಂತೋಷ ಪಡಬೇಕಾದ ವಿಷಯ. ಏನು, ನಿನಗೆ ಗಂಡು ಮಗುವಾಗಿದೆ? ಅಕ್ಕ, ಈ ಸಂತೋಷದ ವಿಷಯವನ್ನಾದರೂ ತಿಳಿಸಬಹುದಲ್ಲಕ್ಕ ಈ ನಿನ್ನ ತಮ್ಮನಿಗೆ. ಹೋಗಲಿ ಬಿಡಕ್ಕ, ಯಾವುದ ತೊಂದರೆ ಇಲ್ಲದೆ ಸರಿಯಾದ ಹೆರಿಗೆ ಆಗಿತ್ತಲ್ಲ, ಅಷ್ಟೇ ಸಾಕು ಈ ನಿನ್ನ ತಮ್ಮನಿಗೆ. ಹೋಗ್ಲಿ ಬಿಡು ರಾಮಣ್ಣ. ನಿರ್ಮಲ ಹೇಗಿದ್ದಾಳೆ? ಅಕ್ಕ, ಹೇಳಲೇ ಇಲ್ವಲ್ಲ? ಅಕ್ಕ, ಆಗಿರುವ ಘಟನೆಯನ್ನು ಹೇಳಬೇಕಂದರೆ ಈಗ ನಿನಗಾಗಿರುವುದೇ ಅನ್ಯಾಯ. ಎತ್ತಾಗಿ ಹೋಗಿದೆ ಅಕ್ಕ, ಎತ್ತಾಗಿ ಹೋಗಿದೆ. ಯಾಕೋ ಈ ರೀತಿ ಮಾತನಾಡ್ತಾ ಇದ್ದೀಯಾ? ಏನಾಯ್ತು? ನಿರ್ಮಲನಿಗೆ ಏನಾಯ್ತು? ಹೇಳು ರಾಮಣ್ಣ. ಅಕ್ಕ, ಆ ಹೆರಿಗೆಯ ಸಮಯದಲ್ಲಿ ಅದು ಏನೇ ತೊಂದರೆಯಾಗಿ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿ ನಮ್ಮನ್ನೆಲ್ಲ ಬಿಟ್ಟಾಗಲಿ.
ಯಾಕಪ್ಪ ನಮಗೆ ಮೇಲಿಂದ ಮೇಲೆ ಈ ರೀತಿ ಚಿತ್ರ ಹಿಂಸೆ ಕೊಡುತ್ತಿರುವೆ? ನಾವು ಬಡವರಾಗಿ ಹುಟ್ಟಿದ್ದೇ ತಪ್ಪೆ. ಯಾಕೆ ಈ ರೀತಿ ನಮಗೆ ಚಿತ್ರ ಹಿಂಸೆ ಕೊಡುತ್ತಿರುವೆ ವಿಧಿಯೇ? ಯಾಕೆ ಈ ರೀತಿ ಚಿತ್ರ ಹಿಂಸೆ ಕೊಡುತ್ತಿರುವೆ? ನಾವು ತಪ್ಪು ಮಾಡಿದ್ದೇವೆ ಎಂದು ನಮಗೆ ಈ ರೀತಿ ಚಿತ್ರ ಹಿಂಸೆ ಕೊಡುತ್ತಿರುವೆ ಭಗವಂತ. ಅಕ್ಕ ಸಮಾಧಾನ ಮಾಡಿಕೋ ಅಕ್ಕ, ಸಮಾಧಾನ ಮಾಡಿಕೋ. ಆದರದ ನಿನ್ನ ಗಂಡನೇ ಸತ್ತು ಹೋದ ಮೇಲೆ ಇನ್ನು ಈ ತಂದೆ ಕಳೆದುಕೊಂಡಿರುವ ಮಕ್ಕಳನ್ನು ನೋಡಿಕೊಂಡು ಹೋಗುವರು ಯಾರಕ್ಕ? ಯಾರು? ಈಗ ನನಗಿದ್ದ ಕೂಡ ಹೆಂಡತಿ ಕೂಡ ಸತ್ತು ಹೋದಳಕ್ಕ. ದಯವಿಟ್ಟು ಚಿಂತೆ ಮಾಡಬೇಡ, ಹೋಗು. ನಿನ್ನ ಮಗಳನ್ನ ಎಲ್ಲಿಗೆ ಕರೆದುಕೊಂಡು ಬಾ, ಎಲ್ಲರೂ ಒಟ್ಟಾಗಿ ಜೀವನ ಸಾಗಿಸೋಣ. ಅಕ್ಕ, ಇನ್ನು ಮುಂದೆ ನಿನ್ನನ್ನು ನಿನ್ನ ಮಕ್ಕಳನ್ನು ನೋಡಿಕೊಂಡು ಹೋಗುವ ಭಾರ ನನ್ನದಕ್ಕ, ನನ್ನದು. ತಂದೆ ನಿನ್ನನ್ನು ನೋಡುವುದು ನನ್ನ ಸೆಕ್ಕ, ನಿನ್ನನ್ನು ನಿನ್ನ ಮಕ್ಕಳನ್ನು ನೋಡುವ ಭಾರ ನನ್ನದಕ್ಕ, ನನ್ನದು. ಹಾಗೆ ಆಗಲಕ್ಕ, ನಾನು ಹೋಗಿ ಬರುತ್ತೇನಕ್ಕ, ಹೋಗಿ ಬರುತ್ತೇನೆ. ಪಾಪ ನನ್ನ ರಾಮಣ್ಣ ಚಿಕ್ಕ ವಯಸ್ಸಿನಲ್ಲಿ ಹೆಂಡತಿಗಳನ್ನ ಕಳೆದುಕೊಂಡು ಅದೆಷ್ಟು ಸಂಕಟ ಅನುಭವಿಸುತ್ತಿದ್ದಾನೋ ಏನೋ ಭಗವಂತ. ಇನ್ನು ಮೇಲಾದರೂ ನಮಗಾವ ತೊಂದರೆಯೂ ಬರದಂತೆ ಕಾಪಾಡುತ್ತದೆ, ಕಾಪಾಡು. ಸರೋಜಾ, ಸರೋಜಾ. ಓಹೋ, ನೀನಾ? ಥೋ ಪಾಪಿ, ನನ್ನ ಗಂಡನನ್ನು ಕೊಂದ ಕೊಲೆ ಪಾತಕ ನೀನು. ಇಲ್ಲಿಗೇಕೋ ಬಂದೆ? ಹೋಗು, ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಸರೋಜಾ, ನಿನ್ನ ಗಂಡ ಮಾಡಿರುವ ಸಾಲವನ್ನು ಕೇಳಲಿಕ್ಕೆ ಬಂದಿರುವೆ. ಸಾಲ ಸಾಲ ಸಾಲ, ಎಷ್ಟು ದುಡಿದರೂ ತೀರದ ನಿನ್ನ ಸಾಲ. ನನ್ನ ಗಂಡ ಸತ್ತಾಗಲೇ ನನ್ನ ಗಂಡನೊಂದಿಗೆ ಸಮಾಧಿಯಾಗಿ ಹೋಗಿದೆ. ಮತ್ತೆ ಮತ್ತೆ ಸಾಲ ಕೇಳಲು ಬಂದಿರುವೆ ಏನೋ? ಸರೋಜಾ, ಕೊಟ್ಟಿರುವ ಸಾಲ ಗಂಡನ ಜೊತೆ ಸತ್ತು ಹೋಗಲಿಕ್ಕೆ ಅದೇನು ನಿಮ್ಮ ಪಣ ಮನೆಯ ಆಸ್ತಿ ಹೆಂಗ ತಿಳಿದಿರುವೆಯಾ? ಕೊಟ್ಟಿರುವ ಸಾಲವನ್ನು ಸುಮ್ಮನೆ ಹಿಂದಿರುಗಿಸಿದರೆ ಸರಿ, ಇಲ್ಲದಿದ್ದರೆ ಈ ಮನೆಯನ್ನು ಕಿತ್ತುಕೊಂಡ ಹೊರಗಟ್ಟಬೇಕಾಗುತ್ತದೆ ಜೋಗೆ. ದಯವಿಟ್ಟು ಬೇಡ ಶ್ರೀಮಂತ್ರೆ. ನೋಡಿ, ಈಗಾಗಲೇ ನನ್ನ ಗಂಡನನ್ನು ಕಳೆದುಕೊಂಡು ಶವದಂತೆ ಬದುಕುತ್ತಿದ್ದೇನೆ. ಈಗ ಇರುವ ಮನೆಯನ್ನ ಕಸಿದುಕೊಂಡರೆ ನಾನು ಬಾಳುವುದಾದ್ರೂ ಹೇಗೆ? ದಯವಿಟ್ಟು ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ. ನೋಡಿ ನೋಡಿ, ನಿಮ್ಮ ಸಾಲವನ್ನ ಹೇಗಾದ್ರೂ ದುಡಿದು ನಾನು ತೀರಿಸ್ತೀನಿ. ಅಲ್ಲಿವರೆಗೂ ನನಗೆ ಅವಕಾಶ ಮಾಡಿಕೊಡಿ, ಕಾಲಾವಕಾಶ ಕೊಡಿ. ಸರೋಜಾ, ಗಂಡು ಎನಿಸಿಕೊಂಡಿರುವ ನಿನ್ನ ಗಂಡನಿಂದಲೇ ತೀರಿಸಲಾಗದ ಸಾಲವನ್ನು ಹೆಣ್ಣಾಗಿ ನೀನು ತೀರಿಸುವೆ ಎಂದರೆ ಯಾಕೆ ಶ್ರೀಮಂತ್ರಿ ಅನುಮಾನವೇ? ನೋಡಿ, ನನ್ನ ಗಂಡ ಮಾಡಿದ ಸಾಲವನ್ನು ತೀರಿಸುವುದಕ್ಕಾಗಿ ಶ್ರೀಮಂತರು ಉಂಡು ಬಿಟ್ಟ ಎಂಜಲಿ ಎಲೆಯನ್ನ ಎತ್ತಿ ಆದರೂ ನಿಮ್ಮ ಸಾಲವನ್ನ ಅಲ್ಲಿಯವರೆಗೂ ನನಗೆ ಅವಕಾಶ ಬೇಕು. ದಯವಿಟ್ಟು ಇಲ್ಲ ಅಂತ ಮಾತ್ರ ಕೇಳಬೇಕು ಶ್ರೀಮಂತ್ರಿ, ಖಂಡಿತ ತೀರಿಸ್ತೀನಿ. ಪಾಪ, ನಿನಗೀಗ ಬಂದಿರುವ ಪರಿಸ್ಥಿತಿಯನ್ನು ನೆನೆಸಿದರೆ ನನ್ನ ಕರುಳು ಕಿತ್ತು ಬಂದಂತಾಗುತ್ತದೆ. ಹೋಗ್ಲಿ ಬಿಡು ಸರೋಜಾ,
ನಿನ್ನ ಗಂಡ ಮಾಡಿರುವ ಸಾಲವನ್ನು ನೀನು ಕೊಡುವುದೇ ಬೇಡ. ಆದರೇನು ಶ್ರೀಮಂತ್ರಿ? ಬಹಳ ದಿನಗಳಿಂದ ಕಾಡುತ್ತಿರುವ ನನ್ನ ಆಸೆ ಎಂಬ ಕಾಮದ ಗಂಟನ್ನು ಬೆಚ್ಚಿ ಒಂದೇ ಒಂದು ಸಾರಿ ನೀನು ನನ್ನವಳಾದರೆ. ಎಲ್ಲವೋ ಸೊಕ್ಕಿನ ಶ್ರೀಮಂತ, ಗಂಡ ಮಾಡಿದ ಸಾಲಕ್ಕಾಗಿ ಸೆರಗು ಹಾಸಿ ಬಾಳುವ ಸೂಳೆ ಎಂದು ತಿಳಿದುಕೊಂಡಿರುವೆಯಾ ನನ್ನನ್ನ? ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಒಳ್ಳೆ ಮಾತುಗಳನ್ನಾಡಿದ್ರೆ ಸರಿ, ಇಲ್ಲವಾದ್ರೆ ಮಾತನಾಡುವ ನಿನ್ನ ನಾಲಿಗೆಯನ್ನೇ ಕತ್ತರಿಸಿ ಬಿಟ್ಟೇನು ಎಚ್ಚರ. ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಹೋಗು, ನಿನ್ನ ಹೇಸಿ ಮುಖ ತೋರಿಸದೆ ಇಲ್ಲಿ ನಿಲ್ಲದೆ ಇಲ್ಲಿಂದ ಹೊರಟು ಹೋಗು. ಹೋಗು ಪಾಪಿ. ಸರೋಜ, ಮಾಗಿದ ಹಣ್ಣನ್ನು ತಿನ್ನಲು ಮಾಲೀಕನ ಇಲ್ಲ ಅಂತ ಮೇಲೆ ಆ ಹಣ್ಣು ಕೆಟ್ಟು ಕೊಳೆತು ಹೋಗುತ್ತದೆ. ಆ ಹಣ್ಣು ಕೆಡುವುದಕ್ಕಿಂತ ಮೊದಲು ಹಸಿದವರಿಗಾದರೂ ಕೊಟ್ಟರೆ ಅವರ ಹಸಿವಾದರೂ ತೀರಿ ಹೋಗಿ ಕೊಟ್ಟವರಿಗೂ ಕೂಡ ತೃಪ್ತಿ ಆದರೂ ಸಿಗುತ್ತದೆ. ಏನಂತೀಯ? ಮುಚ್ಚು ಬಾಯಿ ನಾಯಿ. ಕಚ್ಚಿ ತಿನ್ನಲು ಇದೇನು ಸಾಧಾರಣವಾದ ಮಾಗಿದ ಹಣ್ಣಲ್ಲ, ವಿಷ ಸರ್ಪ ಕಚ್ಚಿದ ಹಣ್ಣು. ಒಂದು ವೇಳೆ ಇದನ್ನ ಕಚ್ಚೇ ತೀರುತ್ತೇನೆ ಎಂದು ಬಾಯಿ ಹಾಕಿದ್ದೇ ಆದರೆ ಪಾಪಿ ರಕ್ತಕಾರಿ ಸಾಯುತ್ತೀಯ. ಎಚ್ಚರ. ನನಗೆ ಎಚ್ಚರ. ಅಂತ ವಿಷ ತುಂಬಿದ ಕಟ ಸರ್ಪವನ್ನೇ ಅರಿದು ತಿನ್ನುವ ಈ ಕಣ್ಣು ಕರುಡನಿಗೆ ಎಚ್ಚರ ಹೇಳುವೆ. ಹುಚ್ಚು ಎಣ್ಣೆ ಇಲ್ಲದ ಹರಿಕತೆಯನ್ನು ಬಿಟ್ಟು ಸುಮ್ಮನೆ ನನ್ನವಳಾದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಕುಕ್ಕಿ ತಿನ್ನಬೇಕಾಗುತ್ತದೆ. ಎಚ್ಚರ. ಕುಕ್ಕಿ ತಿನ್ನಲು ಇದೇನು ಹಕ್ಕಿ ಮರಿಯಲ್ಲವೋ? ಗಂಡು ಮೆಟ್ಟಿನ ನಾಡಿನಲ್ಲಿ ಗಂಡು ಗಚ್ಚ ಹಾಕಿ ಗಂಡನೊಂದಿಗೆ ಗರತಿಯಾಗಿ ಬಾಳಿದ ಗರತಿ ಹೆಣ್ಣು ನಾನು. ನಿನ್ನಂತೆ ಪರ ಹೆಣ್ಣುಗಳಿಗೆ ಹಣ ಕೊಟ್ಟು ಸುಖ ಬಯಸಿ ಹೋಗುವ ಗಂಡು ಜಾತಿಯ ನಾಯಿಯಲ್ಲ ನಾನು. ದುಡ್ಡು ಕೊಟ್ಟು ಒಂದು ಹೆಣ್ಣಿನ ಜೊತೆ ಮಲಗುವುದು ಅದು ನನ್ನಂತ ಗಂಡಿಸಿನ ಲಕ್ಷಣ. ಆದರೆ ಮಾಡಿಕೊಂಡ ಗಂಡ ಮುಟ್ಟಲು ಬಂದರೆ ಮುಟ್ಟಿನ ನೆಪ ಹೇಳಿ 3 ದಿನ ಮಿಂಡನ ಜೊತೆ ಮಲಗಿ ಬರುವ ನಿನ್ನಂತ ಹೆಣ್ಣು ನಾಯಿಗಳು ಈ ಸಮಾಜದಲ್ಲಿರುವಾಗ ಇನ್ನು ನನ್ನಂತ ಗಂಡು ನಾಯಿಗಳು ಇದ್ದೇ ಇರುತ್ತವೆ ಎಂದ ತಿಳಿದುಕೋ. ಇಷ್ಟೆಲ್ಲ ತಿಳಿಸಿ ಹೇಳಿದ್ರೆ ತಿಳಿದುಕೊಳ್ಳುವ ಹೆಣ್ಣು ನೀನಲ್ಲ ಅಂದಾಗ ನಿನಗೆ ಬಲಾತ್ಕಾರವೇ ಸರಿ. ಕುಂಡಿಗಳ ನಮ್ಮ ತಾಯಿಯನ್ನು ಕೈ ಬಿಡುತ್ತಾರೆ. ಈ ನಿನ್ನ ಕೈಗಳನ್ನು ಕತ್ತರಿಸಿ ಹಾಕಿ ಬಿಡುವೆ ನನ್ನ ತಾಯಿಯನ್ನು. ಶಹಬಾಷ್ ಮಕ್ಕಳ ಶಹಬಾಷ್. ಹುಲಿಯ ಹೊಟ್ಟೆಯಲ್ಲಿ ಹುಲಿ ಹುಟ್ಟುತ್ತೆ ಎಂಬುವುದನ್ನ ನಿರೂಪಿಸಿ ಬಿಟ್ಟಿರಿ ಸೌಕಾರ. ಈಗ ಈ ಸಿಂಹದ ಮರಿಗಳ ಹತ್ತಿರ ತೋರಿಸೋ ನಿನ್ನ ಗೌಡಕಿಯ ಗಂಡಸ್ತಿಕೆಯನ್ನ. ಸಿಂಹದ ಮರಿ
ಇನ್ನು ತಾಯಿಯ ಎದೆ ಹಾಲನ್ನೇ ಕುಡಿದಿರುವ ತುಟಿಗಳು ಒಣಗದಿರುವ ಈ ಒಂದು ಮೊಲದ ಮರಿಗಳ ಇವಕ್ಕೆ ಹೆದರಿ ಓಡುಗುತ್ತಲೆಂದು ತಿಳಿದಿರುವೆ ಸರೋಜ. ಸೌಕಾರ, ನೀ ತಿಳಿದಂತೆ ಇವು ಮೊಲದ ಮರಿಗಳಲ್ಲ. ತಾಯಿಯ ಗರ್ಭದಲ್ಲೇ ಗರ್ಜಿಸಿದ ಗರುಡ ನನ್ನ ಮಗ. ಸೌಕಾರ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೇನೆ, ಇಲ್ಲಿಂದ ಕಾಲ್ ಕಿತ್ತರೆ ಸರಿ, ಇಲ್ಲವಾದರೆ ಗರ್ಭದಲ್ಲೇ ಗರ್ಜಿಸಿದ ನನ್ನ ಮಗ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಅಲ್ಲದೆ ಇವನು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದವನಲ್ಲ ಕಣೋ, ರುದ್ರಭೂಮಿಯಲ್ಲಿ ಎದ್ದ ಶಿವರುದ್ರ. ಇವನು ಕೈಯಲ್ಲಿ ಕುಡುಗೋಲು ಹಿಡಿಯುವ ಮೊದಲೇ ನೀನಿಲ್ಲಿಂದ ಕಾಲ್ ಕಿತ್ತರೆ ಸರಿ, ಇಲ್ಲವಾದರೆ ಸ್ಮಶಾನದ ಹಾದಿ ತೋರಿಸುತ್ತಾನೆ ಈ ನನ್ನ ಮಗ. ಸರೋಜ, ನಿನ್ನ ಮಕ್ಕಳನ್ನು ಬಿಟ್ಟು ಈ ಬೈರೇಗೌಡನನ್ನು ಎದುರಿಸುತ್ತಿರುವೆಯಾ? ಪಾಪ, ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಕೈ ಮಾಡಬಾರದೆಂದು ಸುಮ್ಮನಿದ್ದರೆ ಅದು ಈ ಬೈರೇಗೌಡನ ಅಂತಸ್ತು. ಒಂದು ವೇಳೆ ಈ ಬೈರೇಗೌಡನಿಂದಿಗೆ ಸರಿಯಾಗಿ ವರ್ತನೆ ಮಾಡದಿದ್ದರೆ ಅವರು ಮಲಗುವುದು ತಾಯಿಯ ಮಡಿಲಿನಲ್ಲ, ಮೊಲದ ಗುಹೆಗಳಲ್ಲೇ. ಅವ್ವ, ನೀನು ಹೇಳೋ ಮಾತು ನಿಜವೇ? ಅವ್ವ, ಯಾಕವ್ವ ನಿನ್ನನ್ನು ಕಂಡ ಜನರು ನಿನಗೇಕೆ ಈ ರೀತಿ ಒತ್ತಿದ್ದಾರೆ? ಶಾಬಾಷ್ ಮಕ್ಕಳ, ಶಾಬಾಷ್. ಈ ಚಿಕ್ಕ ವಯಸ್ಸಿನಲ್ಲಿ ಇಂಥ ಧೈರ್ಯವಂತ ಮಕ್ಕಳನ್ನ ಹೆತ್ತದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು ಮಕ್ಕಳ, ನನ್ನ ಜನ್ಮ ಸಾರ್ಥಕವಾಯಿತು. ಅವ್ವ, ಯಾಕವ್ವ ನಿನ್ನನ್ನು ಕಂಡ ಜನರು ನಿನಗೇಕೆ ಈ ರೀತಿ ವರ್ತಿಸಿದ್ದಾರೆ? ಅಂತ ತಪ್ಪಾದರೂ ನಾವೇನು ಮಾಡಿದ್ದೀವ? ಹೇಳವ್ವ, ಹೇಳು. ಇಲ್ಲಪ್ಪ, ಇದು ನನ್ನೊಬ್ಬಳಿಗೆ ಬಂದ ಸಂಕಟವಲ್ಲ. ಸಮಾಜದಲ್ಲಿ ನನ್ನಂಥ ಒಂಟಿ ಹೆಣ್ಣು ಮಕ್ಕಳು ಯಾರಿದ್ದಾರೋ ಅವರೆಲ್ಲರೂ ಪಡುತ್ತಿರುವ ಕಷ್ಟವೂ ಇದೆ. ಒಂಟಿ ಹೆಣ್ಣನ್ನು ಕಂಡಾಗ ಕಾಮ ದೃಷ್ಟಿಯಿಂದ ನೋಡುತ್ತದೆ ಈ ಕಾಮುಕ ಸಮಾಜ. ಅವ್ವ, ನೀನು ಹೇಳುವ ಮಾತು ನಿಜವೇ? ಹಾಗಾದರೆ ಕೊರಳಲ್ಲಿ ತಾಳಿದ್ದರೆ ಹೀಗೆಲ್ಲ ಮಾಡಲಂತ ಹೇಳುವ? ಹೌದಪ್ಪ, ಕೊರಳಲ್ಲಿ ತಾಳಿ ಇದ್ದರೆ ಆ ಹೆಣ್ಣಿಗೆ ಒಂದು ಗೌರವ, ಒಂದು ರಕ್ಷಣೆಯಪ್ಪ. ಅವ್ವ, ಏನು ಹೇಳುತ್ತಿರಿವೆ ಅವ್ವ? ಎಲ್ಲ ವಿಷಯ ಗೊತ್ತಿದ್ದರೂ ಕೂಡ ಕೊಳದಿರುವ ತಾಳಿಯನ್ನು ಯಾಕವ್ವ ತೆಗೆದಿದ್ಯಾ? ಒಂದು ನಿಮಿಷರವ್ವ, ಬಂದೆ. ಯಾಕೋ, ಏನಾಯ್ತು ಕಂದ? ಅವ್ವ, ತೆಗೆದುಕೋ ಅವ್ವ ಈ ನಿನ್ನ ತಾಳಿಯನ್ನು. ಧೈರ್ಯದಿಂದ ನನ್ನ ಕೊರಳಿಗೆ ಕಟ್ಟಿಕೋ. ಇನ್ನು ಬೇರೆ ಯಾರು ನಿನ್ನ ಕೆಳಕುತ್ತಾರೋ ನೋಡೋಣ. ತೆಗೆದುಕೋ ಅವ್ವ. ಯಾಕವ್ವ ಮೌನಾಗಿ ನಿಂತು ಬಿಟ್ಟಿ? ತೆಗೆದುಕೊಳ್ಳುವ, ತೆಗೆದುಕೋ. ದೇವ, ನಾವು ತಪ್ಪು ಮಾಡಿದ್ದೆ ಅಂತ ನನಗೆ ಈ ರೀತಿ ಚಿತ್ರಹಿಂಸೆ ಕೊಡುತ್ತಿರುವೆ ಭಗವಂತ. ಏನೂ ಅರಿಯದ ನನ್ನ ಮಕ್ಕಳ ಕೈಯಲ್ಲಿ ತಾಳಿ. ಅಯ್ಯೋ, ಅಯ್ಯೋ ದುರ್ವಿಧಿಯೇ. ಏನಪ್ಪ ನಿನ್ನ ಲೀಲೆ? ಅವ್ವ, ಯಾಕವ್ವ ಅಳುತ್ತಿರುವೆ? ಅವ್ವ, ನಾವೇನಾದರೂ ತಪ್ಪು ಮಾಡಿದ್ದೀವ? ಹೇಳವ್ವ, ಹೇಳು. ಇಲ್ಲ ಕಂದ, ಇಲ್ಲ. ನಿಮಗೆ ಹೇಗಂತ ಹೇಳಪ್ಪ? ಬೇಕೆಂದಾಗ ಕಟ್ಟಿಕೊಂಡು ಬೇಡವೆಂದಾಗ ಕಿತ್ತು ಎಸೆಯಲು
ಇದು ಸಾಧಾರಣವಾದ ಕರಿಮಣಿ ಅಲ್ಲ ಮಗನೇ, ಸಾಧಾರಣವಾದ ಕರಿಮಣಿ ಅಲ್ಲ. ಅವ್ವ ಹಾಗಾದರೆ ಮತ್ತೇಗೆ ಸಂಕೋಚ ಪಡ್ತೇವ? ಮೊದಲು ಕೊರಳಿಗೆ ಕಟ್ಟಿಕೋ. ಇದನ್ನು ಕಟ್ಟಿಕೊಂಡರೆ ಇದನ್ನು ಕಟ್ಟಿಕೊಳ್ಳುವ ಯೋಗ್ಯತೆಯನ್ನೇ ನಾನು ಕಳೆದುಕೊಂಡು ಬಿಟ್ಟಿದ್ದೇನಪ್ಪ, ಕಳೆದುಕೊಂಡು ಬಿಟ್ಟಿದ್ದೇನೆ. ಈ ಸಮಾಜವನ್ನು ಮೀರಿ ಇದನ್ನೇನಾದರೂ ನಾನು ಕಟ್ಟಿಕೊಂಡದ್ದೇ ಆದರೆ ಸಂಸ್ಕೃತಿಯನ್ನು ಮೀರಿ ನಡೆದವಳು ಎಂದು ಈ ಸಮಾಜ ನನ್ನನ್ನು ಹೀಯಾಳಿಸುತ್ತೆ ಕಣೋ, ಹೀಯಾಳಿಸುತ್ತೆ. ಸಮಾಜ ಸಮಾಜ ಸಮಾಜ, ಈ ಹಾಳು ಸಮಾಜಕ್ಕೆ ನೀನೇ ಕೆದರುತ್ತಿರುವೆ ಅವ್ವ. ತಾಳಿ ಇಲ್ಲದ ಹೆಣ್ಣನ್ನು ಕಂಡ ತಕ್ಷಣ ಕೆಟ್ಟ ಕಣ್ಣಿನಿಂದ ನೋಡುವ ಇಂಥ ನೀಚಿಗೆಟ್ಟು ಸಮಾಜಕ್ಕೆ ನೀನೇ ಕೆದರುತ್ತಿರುವೆ ಅವ್ವ. ನಿನಗ್ಯಾರೇ ಏನೇ ಅನ್ನಲಿ, ಈ ಸಮಾಜ ಜನ ಕೇಕೆ ಹಾಕಿ ನಗಲಿ, ನಾನು ಯಾವುದನ್ನು ತಲೆ ಕೆಡಿಸಿಕೊಳ್ಳಬೇಡವ್ವ. ತೆಗೆದುಕೋವ್ವ, ಕಟ್ಟಿಕೋ. ಅವ್ವ ತಗೊಳವ, ತಗೋ. ಆಯ್ತಪ್ಪ, ನಾನಿದನ್ನ ಕಟ್ಟಿಕೊಡ್ತೀನಿ. ಆದರೆ ನೀವು ನನ್ನದೊಂದು ಮಾತು ನಡೆಸಿಕೊಡ್ತೀನಿ ಅಂದರೆ ಮಾತ್ರ. ಅವ್ವ ಹೇಳವ, ನಿನ್ನ ಯಾವ ಮಾತು? ನಿನ್ನ ಮಾತನ್ನು ನಡೆಸಿಕೊಡ್ತೇವೆ. ಹೇಳವ್ವ, ಅದು ಯಾವ ಮಾತು? ಖಂಡಿತವಾಗಿ ನಿನ್ನ ಮಾತನ್ನು ನಾವು ನೆರವೇರಿಸಿಕೊಡುತ್ತೇವೆ. ಇದು ನಿನ್ನ ಪಾದದ ಮೇಲಾಣೆ. ಹೇಳಿ ನೋಡಿ ಮಕ್ಕಳ, ಈ ಹೆತ್ತ ತಾಯಿಯ ಋಣ ತೀರಿಸಬೇಕೆಂಬ ಹಂಬಲ ನಿಮಗಿದ್ದರೆ ನನ್ನ ಕತ್ತಲ್ಲಿರುವ ಈ ತಾಳಿಯನ್ನು ತೆಗೆಸಿದ ಆ ಬಂಡುಕೋರರ ತಲೆಯನ್ನು ಕತ್ತರಿಸಿ ಈ ತಾಯಿಯ ಪಾದದ ಮೇಲಿಟ್ಟು ತಾಯಿಯ ಋಣ ತೀರಿಸಿದ ಮಕ್ಕಳು ನೀವಾಗಬೇಕು. ಅಂದಾಗ ಮಾತ್ರ ಇನ್ನೇಕೆ ತಡ ಮಾಡಿದ್ದಿ? ಹೇಳವ. ಹೇಳವ್ವ, ನಿನ್ನ ತಾಳಿಯನ್ನು ತೆಗೆಸಿದ ಕತ್ತೆ ಕಿರುಬೆ ಯಾರೆಂದು ಬೇಗ ಹೇಳವ್ವ. ಅವನು ರಕ್ತವನ್ನು ಕುಡಿದು ಬಿಡುವೆ. ಹೇಳ್ತೀನಿ ಮಕ್ಕಳ, ಹೇಳ್ತೀನಿ. ಆದರೆ ಸಮಯ ಇನ್ನೂ ಕೂಡಿ ಬಂದಿಲ್ಲ. ಮಗನೇ, ಆನೆ ಮರಿಯನ್ನ ಬಡಿದೋಡಿಸಲು ಆಡು ಮರಿಗಳನ್ನ ಕಳಿಸಿದರೆ ಅದು ನಿಮ್ಮನ್ನ ತುಳಿದು ಕೊಂದು ಬಿಡುತ್ತದೆ. ಸಮಯ ಬಂದಾಗ ತಿಳಿಸುತ್ತೇನೆ. ಮಲಗಿಸಿ ಬಿಡಿ ಆ ಮದವೇರಿದ ಮದ್ದಾನೆಯನ್ನ. ಅಲ್ಲಿಯವರೆಗೂ ಯಾಕೆ ಏನು ಅಂತ ಕೇಳದೆ ನನ್ನ ಮಾತನ್ನ ನಡೆಸಿಕೊಡ್ತೀನಿ ಅಂತ ನನಗೆ ಮಾತು ಕೊಡಿ. ಹೇಳವ, ನಿನ್ನ ಯಾವ ಮಾತು ಅಂತ? ನಿನ್ನ ಮಾತನ್ನು ನಡೆಸಿಕೊಡ್ತೇವೆ. ಆಯ್ತವ್ವ, ನಾವು ನಿನ್ನ ಮಾತನ್ನು ನೆರವೇರಿಸಿಕೊಡುತ್ತೇವೆ. ಇದು ನಿನ್ನ ಮೇಲಾಣೆ. ಅವ್ವ ಈಗಾದರೂ ಸ್ವಲ್ಪ ನಗವ. ನಗುವ, ನಗು.
ಅಕ್ಕ ಏನಕ್ಕ ಇಂದು ಈ ಮನೆಯಲ್ಲಿ ಸಂತೋಷವೇ ಸಾಗರವೇ ಉಕ್ಕೇರುತ್ತಿದೆಯಲ್ಲ, ಇದನ್ನು ನೋಡಿ ಎಷ್ಟು ಸಂತೋಷ ಆಗುತ್ತಿದೆ ಗೊತ್ತಾ ಅಕ್ಕ, ಗೊತ್ತಾ? ಇಷ್ಟಕ್ಕೆಲ್ಲ ಕಾರಣ ನನ್ನ ಮಕ್ಕಳೇ. ಅದರಲ್ಲೂ ನನ್ನ ಮಗ ದೊಡ್ಡವನಿದ್ದಾನಲ್ಲ, ತುಂಬಾ ಸೌಮ್ಯ ಸ್ವಭಾವದವನು. ಇವನು ಚಿಕ್ಕವನಿದ್ದಾನೆ ನೋಡು, ಶಿವರುದ್ರ. ಅನ್ಯಾಯ ಕಂಡರೆ ಬೆಂಕಿ ಚೆಂಡು ಇದ್ದಾಗಿ ಇವನು. ಸಂತೋಷ ಅಕ್ಕ, ಬಹಳ ಸಂತೋಷ. ಇದೇ ರೀತಿ ಮಕ್ಕಳೊಂದಿಗೆ ನಗು ನಗುತ್ತಾನೆ ಬಾಳಬೇಕು ಅನ್ನುವುದೇ ಈ ನಿನ್ನ ತಮ್ಮನ ಆಸೆ ಅಕ್ಕ. ಮಾವ, ಕವಿತಾಳನ್ನು ಕರೆದುಕೊಂಡು ಬರ್ತೀನಿ ಅಂತ ಹೇಳಿದ್ರಿ ತಾನೆ. ಈಗ ನೋಡಿದ್ರೆ ನೀವೊಬ್ಬರೇ ಬಂದಿರಲ್ಲ ಮಾವ, ಏಕೆ? ಬರ್ತಾಳಪ್ಪ, ಬರ್ತಾಳೆ. ನಾಳೆ ಖಂಡಿತವಾಗಿ ಬರ್ತಾಳೆ ಕಣಪ್ಪ, ನಾಳೆ ಖಂಡಿತವಾಗಿ ಬರ್ತಾಳೆ. ಅಯ್ಯೋ ನಿಧಾನವಾಗಿ ಬರ್ಲಿ ಬಿಡು ಮಾವ, ಇವನಿಗೆ ಅಂತೂ ಆ ಕವಿತಾಳದೆ ಚಿಂತಿ. ಅಲ್ಲೋ, ಮೊದಲಿಂದಲೂ ಅವನಿಗೆ ಕವಿತಾ ಅಂದ್ರೆ ಪಂಚಪ್ರಾಣ, ಅದಕ್ಕೆ ಕೇಳ್ತಾ ಇದ್ದಾನೆ. ಇನ್ನೇನ್ ಬರ್ತಾಳಲ್ಲ, ನೋಡ್ತಾನೆ ಬಿಡು. ಕವಿತಾ ಇನ್ನು ಕಲಿತಾ ಇದ್ದಾಳೋ ಏನು ಬಿಟ್ಟಿದ್ದಾಳೋ ರಾಮಣ್ಣ? ಅಕ್ಕ, ಹೆಣ್ಣು ಮಕ್ಕಳನ್ನು ಎಷ್ಟು ಓದಿಸಿದರೇನು, ನಾಳೆ ಗಂಡನ ಮನೆಯಲ್ಲಿ ಕೆಲಸ ಮಾಡೋದು ತೆಪ್ಪದೆಂದು 10ನೇ ಕ್ಲಾಸಿನವರಿಗೆ ಓದಿಸಿದ್ದೇನಕ್ಕ. ಮಾವ, ಅಷ್ಟಾದ್ರೂ ಓದಿದ್ದಾಳಲ್ಲ, ಅಷ್ಟೇ ಸಾಕು ಬಿಡು ಮಾವ. ಅವಳನ್ನು ನೋಡಿ ಎಷ್ಟು ದಿವಸವಾಯಿತು ಗೊತ್ತಾ ಮಾವ. ಈಗ ಹೇಗಿದ್ದಾಳೋ ಏನೋ ನೋಡ್ಬೇಕನ್ನ ಆಸೆ ಅಷ್ಟೇ. ಆಯ್ತಪ್ಪ, ಇನ್ನೇನ್ ಇಲ್ಲಿಗೆ ಬರ್ತಾಳಲ್ಲ, ನೋಡುವೆ ಅಂತ ಬಿಡು. ಅಮ್ಮ, ಹೊಟ್ಟೆ ತುಂಬಾ ಹಸಿತಾ ಇದೆ, ಎಲ್ಲರೂ ಸೇರಿ ಊಟ ಮಾಡೋಣ ನಡ್ರಿ ಅಮ್ಮ.